ಪ್ರಥಮತಃವಾಗಿ ಜಗದೆಲ್ಲ ಜನರ ಹೃದಯ ಸಂಸ್ಕಾರಗೊಳಿಸುವ ಅಕ್ಷರದ ಅಧಿದೇವತೆ ತಾಯಿ ಶಾರದಾಂಬೆಯನ್ನ ಎನ್ನ ಮನೋಮಂದಿರದಲ್ಲಿ ಭಕ್ತಿ ಶ್ರದ್ಧೆ ಗೌರವಗಳಿಂದ ಸಂಸ್ಮರಣೆ ಮಾಡಿಕೊಂಡು ಸಾಂಸ್ಕೃತಿಕ ಲೋಕದ ಚಲನಶೀಲ ಬಂಡಿ ನಮ್ಮ ಜಮಖಂಡಿಯ ಹೆಮ್ಮೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ಕಾಲೇಜು ಅಭಿವೃದ್ಧಿ ಸಮಿತಿಯ ಸ್ವಾಗತ ಸಮಾರಂಭ ಹಾಗೂ ಸಂವಿಧಾನ ದಿನಾಚರಣೆಯ ಸಂಭ್ರಮೋತ್ಸವದ ಉದ್ಘಾಟಕರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಪೂಜಾ ಕೈಂಕರ್ಯವನ್ನು ನಮ್ಮ ಜಮಖಂಡಿಯ ಜನಪ್ರಿಯ ಶಾಸಕರು ಹಾಗೂ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕದ ವಾರಸುದಾರಿಕೆಯನ್ನು ಮಾಡುತ್ತಿರುವ ಸನ್ಮಾನ್ಯ ಶ್ರೀ ನಾಡೋಜ ಸಾಹೇಬರವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹೀಗಾಯಿತು ಸರ್ವಕಾಲ ಎಂದು ಸಾಬೀತುಪಡಿಸಿದ ಸಂವಿಧಾನ ದಿನಾಚರಣೆಯ ಈ ಸಂದರ್ಭದ ಕುರಿತು ಕಾಲೇಜು ಅಭಿವೃದ್ಧಿ ಸಮಿತಿಯ ಕಾರ್ಯಕಾರಿ ಮಂಡಳಿಯ ಭಾವಕೋಶವನ್ನು ಬಿಡುಗಡೆ ಮಾಡುತ್ತಿರುವ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ನಾಡೋಜ ಜಗದೀಶ್ ಗುಡುಗುಂಟೆ ಸಾಹೇಬರವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಸನ್ಮಾನ್ಯ ಶಾಸಕರಿಗೆ ಅನಂತ ಕೃತಜ್ಞತೆಗಳು. ಈಗ ಉದ್ಘಾಟನಾ ಪರ ನುಡಿ ಸನ್ಮಾನ್ಯ ಶಾಸಕರಿಂದ. बोलो भारत माता की बोलो भारत माता की वंदे वंदे. ಕರ್ನಾಟಕ ಗಣ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬಾಲಿಕೆ ಸರ್ಕಾರ ಪದವಿ ಪೂರ್ವ ಕಾಲೇಜ್ ಜಮಖಂಡಿಯ ಇಲ್ಲಿ ನಡೆಯುತ್ತಿರುವ ಕಾಲೇಜು ಅಭಿವೃದ್ಧಿ ಸಮಿತಿ ಸ್ವಾಗತ ಸಮಾರಂಭ ಹಾಗೂ ಸಂವಿಧಾನ ದಿನಾಚರಣೆ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪ್ರಾಚಾರ್ಯರಾದಂತಹ ಶ್ರೀ ಎಸ್.ಆರ್. ನಾಯಕಮುಡಿ ಅವರೇ ಮುಖ್ಯ ಅತಿಥಿಗಳು ಮತ್ತು ಈ ಒಂದು ಕಾಲೇಜ್ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಗಿರಿಮಲ್ಲ ಪಂಚನಾಳ್ ಅವರೇ, ಶ್ರೀಮತಿ ವಿಜಯಲಕ್ಷ್ಮಿ ಹುಕ್ಕುಮನಾಳ್ ಅವರೇ, ರಾಜು ತಳಗಿನಾಳ್ ಅವರೇ, ಪ್ರದೀಪ್ ಮಾಲಿನ್ಪುರ ಮಠ ಅವರೇ, ರಮೇಶ್ ಹಲವಾಯಿ ಅವರೇ, ಸಂಜೀವ್ ಕರಾಡಿ ಅವರೇ, ನಾಗರಾಜ್ ಕಟ್ಮರಿ ಅವರೇ, ಎಂ.ಎಲ್. ಪಾಟೀಲ್ ಅವರೇ ಹಾಗೂ ಉಪನ್ಯಾಸ ನೀಡಲಿರುವ ಡಾಕ್ಟರ್ ಶ್ರೀಮತಿ ಸಪ್ನಾ ಅನಿಗೋಳ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಗುರುಗಳೇ, ಗುರು ಮಾತೆಯರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಬಹಳ ವಿಶೇಷವಾದ ದಿನ. ಯಾಕಂದರೆ ಇಡೀ ಒಂದು ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ಅತಿ ದೊಡ್ಡದಾದ ಒಂದು ರಾಷ್ಟ್ರ ಅಂದರೆ ಎರಡನೇ ರಾಷ್ಟ್ರ ನಮ್ಮ ಭಾರತ ದೇಶ. ಒಂದು ಭಾರತ ದೇಶದಲ್ಲಿ 140 ಕೋಟಿ ಜನರು ನಾವು ಇವತ್ತು ಇದ್ದೇವೆ. ಈ 140 ಕೋಟಿ ಜನಗಳಲ್ಲಿ ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳು ಇವೆ. ಎಲ್ಲರನ್ನು ಒಗ್ಗಟ್ಟಿಸಿಕೊಂಡು ಈ ಒಂದು ದೇಶವನ್ನು ಮುಂದುವರಿಸಿಕೊಂಡಂಥ ಈ ಒಂದು ಮಹಾನ್ ಕಾರ್ಯ ನಮ್ಮ ಈ ಒಂದು ಸಮಯದಲ್ಲಿ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಅಂಬೇಡ್ಕರ್ ಬಾಬಾ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವರು ರಚಿಸಿದಂಥ ಈ ಸಂವಿಧಾನ ಬಹಳ ಉನ್ನತವಾದದ್ದು. ಅವರು ದೇಶ ಒಂದು ಗುರಿ ಪ್ರಜಾಪ್ರಭುತ್ವ, ಸಮಾಜತೆ, ಜಾತ್ಯತೀತ ರಾಷ್ಟ್ರವನ್ನು ಒಗ್ಗಟ್ಟಿಸಿಕೊಂಡು ಹೋಗುವಂಥ ಈ ಸಂವಿಧಾನದಲ್ಲಿ ಬಹಳಷ್ಟಿದೆ. ಆ ಸಂವಿಧಾನದಲ್ಲಿ ಈ ಒಂದು ಭಾರತ ದೇಶದಲ್ಲಿ ಇರುವ ಎಲ್ಲ ಜನರಿಗೆ ಒಳ್ಳೆಯ ಆಡಳಿತ ಕೊಡಬೇಕು, ಜನರ ಹಕ್ಕುಗಳೇನು ಮತ್ತು ಜನರು ಮಾಡುವಂಥ ಕಾರ್ಯಗಳ ಬಗ್ಗೆ ಕೂಡ ಬಹಳಷ್ಟು ಸ್ಪಷ್ಟವಾಗಿ ಮಂಡನೆ ಮಾಡಿದ್ದಾರೆ.
ಅವರು ಈ ಒಂದು ದೊಡ್ಡ ರಾಷ್ಟ್ರವನ್ನು ಅಚ್ಚುಕಟ್ಟಾಗಿ ಆಳುವುದರಲ್ಲಿ ಕಾರ್ಯಾಂಗ, ಶಾಸಕಾಂಗ ಹಾಗೂ ನ್ಯಾಯಾಂಗಗಳನ್ನು 3 ಇಲಾಖೆಗಳನ್ನು ಕೂಡ ಇಲ್ಲಿ ಅತಿ ಒಂದು ತಾತ್ಪರ್ಯವಾಗಿ ಕೆಲಸ ಮಾಡುವುದರಿಂದ ಇವತ್ತು ಒಗ್ಗಟ್ಟಾಗಿ ನಾವು ಎಲ್ಲರೂ ಇದ್ದು ಭಾರತ ದೇಶದಲ್ಲಿ ಬಹಳಷ್ಟು ನಾವು ಕುಶಲತೆ, ಒಂದು ಶಿಕ್ಷಣ ಎಲ್ಲದರಲ್ಲಿ ಪ್ರಗತಿಯನ್ನು ನಾವು ಸಾಗಿಸ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಈ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ಅವರಿಗೂ ಅವರ ಜೊತೆಗಿದ್ದಂಥ ಎಲ್ಲರಿಗೂ ಈ ಒಂದು ಸಂವಿಧಾನ ರಚನೆ 26 ನವೆಂಬರ್ 1949ರಲ್ಲಿ ರಚಿಸಿದ್ದು 26 ಜನವರಿ 1950ರಲ್ಲಿ ಅದು ಆಡಳಿತಾತ್ಮಕವಾಗಿ ಬಂದಿದ್ದು ಇದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಭವ್ಯ ಭಾರತದ ಭವಿಷ್ಯವನ್ನು ಕಟ್ಟುವಂಥ ಈ ಮಕ್ಕಳು ನಿಮಗೆ ಸರ್ವತೋಮುಖ ಬೆಳವಣಿಗೆ ಹೊಂದಬೇಕು, ಒಳ್ಳೆಯ ವಿದ್ಯಾರ್ಥಿನಿ ಶಾಲೆ ಕಾಲೇಜಲ್ಲಿ ಸಿಗಬೇಕು. ಅಂದರೆ ಮಾತ್ರ ನಮ್ಮ ದೇಶ ಮುನ್ನಡೆಯಲಿಕ್ಕೆ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಆಗಲಿ, ಒಂದು ಎಲ್ಲ ಸಂಸ್ಥೆಗಳಾಗಲಿ, ಮತ್ತು ಊರಿನ ಎಲ್ಲ ಗಣ್ಯಮಾನ್ಯರಾಗಲಿ ಅವರು ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಒಂದು ಕೂಡ ರಚನೆಗೊಂಡಿದ್ದು, ಅದರ ಕೂಡ ನಾನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಅವರಿಗೆ ನಾನು ಕೋರುತ್ತೇನೆ. ಕಾಲೇಜು ಅಭಿವೃದ್ಧಿ ಸಮಿತಿಯವರು ತಿರುಮಲಪ್ಪ ಅಂಚಿನಾಳ್, ವಿಜಯಲಕ್ಷ್ಮಿ ಹುಕುಮ್ನಾಳ್, ರಾಜು ತಳಗಿನಾಳ್, ಪ್ರದೀಪ್ ಮಾಲಿಪುರ್, ರಮೇಶ್ ಹಲ್ವಾಯಿ, ಸಂಜು ಕರಾಡೆ, ನಾಗರಾಜ್ ಕಕ್ಮರಿ, ML ಪಾಟೀಲ್, SR ನಾಯ್ಕೋಡಿ ಇವರೆಲ್ಲರಿದ್ದು ಪ್ರಾಚಾರ್ಯರು ಕೂಡ ಅತಿ ಉತ್ಕೃಷ್ಟ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗುರು ಮಾತೆಯರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಿಬ್ಬಂದಿಗಳು ಕೂಡ ತಮ್ಮ ಕಾರ್ಯವನ್ನು ಬಹಳ ಒಳ್ಳೆ ಅಚ್ಚುಕಟ್ಟಿಂದ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ತಮಗೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸುತ್ತಾ, ಇನ್ನೊಂದು ಫಂಕ್ಷನ್ ಅತಿ ಅವಶ್ಯಕತೆ ಇರುವುದರಿಂದ ಸರ್ಕಾರಿ ಕಡೆಯಿಂದ ಮಾಡೋದ್ರಿಂದ ನಾನು ಅಲ್ಲಿ ಹೋಗ್ಬೇಕಾಗ್ತದೆ. ಇನ್ನು ಇದ್ರೆ ನಾನು ಭಾಳ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಾತಾಡಬೇಕು ಅನ್ನೋದು ಕೂಡ ನನ್ನ ಮನಸ್ಸಲ್ಲಿ ಇತ್ತು. ಅದು ಇನ್ನೊಂದು ಸಂದರ್ಭ ಬಂದಾಗ ನಾನು ಜೊತೆಗೆ ಒಂದು 2 ತಾಸು ಇದ್ದು ತಮ್ಮ ಜೊತೆಗೆ ನನ್ನ ವಿಚಾರಗಳನ್ನು ಹಂಚ್ಕೊಳ್ತೇನೆ ಅಂತ ತಿಳಿಸಿ ಮತ್ತೊಮ್ಮೆ ತಮಗೆ ಉಜ್ವಲ ಭವಿಷ್ಯವೇ ಲಭ್ಯವಾಗಲಿ ಅಂತ ಆರಿಸಿ ನಾನು 2 ಮಾತು ವಿರಾಮ ಕೊಡ್ತಾ ಇದ್ದೇನೆ. ನಮ್ಮೆಲ್ಲ ಮಕ್ಕಳನ್ನು ಹಾರೈಸಿದ ಸನ್ಮಾನ್ಯ ಶಾಸಕರಿಗೆ ನಮ್ಮ ಕಾಲೇಜು ಪರವಾಗಿ ಗೌರವ ಸನ್ಮಾನ. ಅದನ್ನು ಮಾನ್ಯ ಪ್ರಾಚಾರ್ಯರು ಸರ್ವ ಉಪನ್ಯಾಸಕ ಬಂಧುಗಳು ನೆರವೇರಿಸಿಕೊಡಬೇಕಂತೂ ಅವರಲ್ಲಿ ವಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ಆ ಗೇಟಿಗೆ ಸಂಬಂಧಿಸಿದಂಗ ಒಂದು ಬೋರ್ಡ್ ಬೇಕಾಗಿದೆ ಸರ್. ಆ ಬೋರ್ಡ್ ನಮಗ ನೀರಿನ ಅವಶ್ಯಕತೆ ಇದೆ ಸರ್. ಕುಡಿಯುವ ನೀರು ಮತ್ತು ಉಳಿದ ಎಲ್ಲಗಳಿಂದ ಸಾಧ್ಯವಾದಷ್ಟು ತಾವು ಅವಕಾಶ ಮಾಡಿಕೊಡ್ಬೇಕು ತಮ್ಮಲ್ಲಿ ಬಹಳಷ್ಟು ತಮ್ಮ ಸಂಸ್ಥೆಯಿಂದ ಬೇಕಾಗಿರೋ ಮೂಲಭೂತ ಸೌಕರ್ಯ ಪೂರೈಕೆ ಕುರಿತು ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ. ಆದಷ್ಟು ಬೇಗ ಇವೆಲ್ಲವನ್ನು ಒದಗಿಸಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟು ಮಾಡಿಕೊಡುತ್ತೇನೆ ಅಂತ ನಾನು